ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಗ್ಲೌಸ್. ಇದು ಕೈಗೆ ಕೊಡೋಂತಹ ಗ್ಲೌಸು. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಕಿಚನಲ್ಲಿ ನಾವು ಪಾತ್ರೆ ಉಜ್ಜಿ ಕೈಯೆಲ್ಲ ಈ ಥರ ಆಗಿಬಿಡ್ತೀರಿ ನೋಡಿ. ಹೀಗಾದರೆ ನಾವು ಬೆಳಗ್ಗೆ ಮಧ್ಯಾಹ್ನ ನೈಟೆಲ್ಲ ಅಡುಗೆ ಮಾಡ್ತಾಯಿರ್ತೀವಿ, ಮತ್ತು ಪಾತ್ರೆ ಜಾಸ್ತಿ ಬೀಳ್ತಾ ಇರುತ್ತೆ. ಆವಾಗ ನಾವು ಪಾತ್ರೆಯನ್ನು ತೊಳಿತಾ ಇರ್ತೀವಿ, ಆವಾಗ ನೋಡಿ ಕೈಗಳೆಲ್ಲ ಹಿಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ತರಿಸ್ಕೊಂಡಿದ್ದೀನಿ ಗ್ಲೌಸ್. ಸ್ಕ್ರ್ಯಾಚ್ ಬ್ರೈಟ್ ಕಿಚನ್ ಗ್ಲೌಸ್, ಅಲ್ಟ್ರಾ ಸಾಫ್ಟ್ ಕಾಟನ್ ಲೈನಿಂಗ್, ನಾನ್ ಸ್ಲಿಪ್ ಗ್ರಿಪ್. ಇದು ನೋಡಿ, ಈ ಥರ ಗ್ಲೌಸ್ ಇದರಲ್ಲಿ ಕವರಲ್ಲಿ ತೋರಿಸ್ತಿದೆ. ಈ ಥರ ಗ್ಲೌಸ್ ಹಾಕ್ಕೊಂಡು ಪಾತ್ರೆ ಉಜ್ಬೋದು. ಚೆನ್ನಾಗಿದೆ, ನಾನು ತರಿಸ್ಕೊಂಡಿದ್ದೀನಿ. ಇದು ಫ್ರೆಶ್ ಲೆಮನ್ ಸೆಂಟ್ ಇದೆ. ಇದು ಚೆನ್ನಾಗಿದೆ ಸ್ಮೆಲ್ಲು. ಇದು ಬಂದು ನಾವು ಸ್ಕಾಚ್ ಬ್ರೈಟ್ ಕಿಚನ್ ಗ್ಲೌಸ್. ಇದು ಕಾಟನ್ ಲೈನಿಂಗ್ ಇರುತ್ತೆ, ಮತ್ತು ಹ್ಯಾಂಡ್ಸ್ನ ಡ್ರೈಯಾಗಿ ಇಟ್ಕೋಬೋದು. ನಾವು ಇದನ್ನು ಹಾಕ್ಕೊಂಡು ನಾವು ಪಾತ್ರೆ ಉಜ್ಜಿಬಿಟ್ಟು ಇದು ಬಂದು ಸೈಜ್ ಬಂದು 10.5 ಸೆಂಟಿಮೀಟರು, ಮತ್ತು ರೇಟು 130 ರುಪೀಸು. ನಾವು ಇದನ್ನು ಪಾತ್ರೆಗೆ ಉಜ್ಜುವಾಗ ಹಾಕ್ಕೊಂಡು ಉಜ್ಜಿಬಿಟ್ಟು ಇದರಲ್ಲಿ ಮೀಡಿಯಮ್ ಸೈಜು, ಲಾರ್ಜು ಎಲ್ಲ ಸೈಜು ಸಿಗುತ್ತೆ. ನಾನು ತರಿಸ್ಕೊಂಡಿದ್ದೀನಿ. ಇದು ನೋಡಿ, ಎಲ್ಲಿದೆ, XL ಇದೆ, ಎಲ್ಲ ಸೈಜ್ವರೆಗೂ ಸಿಗುತ್ತೆ. ಮತ್ತು ನಾವು ಇದನ್ನು ಹೇಗೆ ಯೂಸ್ ಮಾಡಬೇಕಂತಂದರೆ, ಪಾತ್ರೆ ಉಜ್ಜುವಾಗ ಹಾಕ್ಕೊಂಡು ಪಾತ್ರೆ ಉಜ್ಜಿ ಆದಮೇಲೆ ತೆಗೆದುಬಿಟ್ಟು ಬಿಸಿಲಲ್ಲೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಡ್ರೈ ಪ್ಲೇಸಲ್ಲಿ ಮತ್ತು ಕೂಲಾಗಿರೋಂಥ ಪ್ಲೇಸಲ್ಲಿ ಇಟ್ಬಿಟ್ಟು ಮತ್ತೆ ಯೂಸ್ ಮಾಡ್ಬೋದು ನಾವು. ಚೆನ್ನಾಗಿದೆ. ಯಾರಿಗೆ ಕೈಯೆಲ್ಲ ಒಂಥರ ಯಾವಾಗ ಉಜ್ಜಿ ಒಂಥರ ಉರಿ ಥರ ಆಗ್ತಾ ಇರುತ್ತೆ, ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ದೀನಿ. ಅದಕ್ಕೆ ನೀವೂ ಆ ಥರ ಅನಿಸಿದ್ರೆ ಈ ಥರ ಗ್ಲೌಸ್ನ ಯೂಸ್ ಮಾಡಿಕೊಂಡು ಸೇಫಾಗಿ ನಮ್ಮ ಕೈಗಳನ್ನ ನಾವು ಸೇಫಾಗಿ ಇಟ್ಕೋಬೋದು. ಇದು ಕೆಲವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗುತ್ತೆ ಅಂತ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬಟ್ಟು ಸಪೋಸ್ ಆದರೆ ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡ್ಬೋದು, ತೆಗೆದುಬಿಡ್ರಿ. ಸಪೋಸ್ ಆದರೆ, ಇಲ್ಲಾಂದರೆ ತುಂಬ ಚೆನ್ನಾಗಿದೆ. ಹಾಕ್ಕೊಂಡು ತೋರಿಸ್ತೀನಿ. ಇದು ಲೆಫ್ಟ್ ನೋಡಿ, ಈ ಥರ ಗೆರೆ ಇರೋದನ್ನು ಫ್ರಂಟಿಗೆ ಹಾಕ್ಕೋಬೇಕು ನೋಡಿ. ರಫ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನೋಡಿ, ರೈಟ್ ಹ್ಯಾಂಡ್ಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ, ಇದು ರೈಟ್ ಹ್ಯಾಂಡ್ ನೋಡಿ. ಈ ಥರ ಹಾಕ್ಕೊಂಡು ಪಾತ್ರೆ ಮುಚ್ಕೋಬೋದು. ಮತ್ತು ಇದ್ರ ಗ್ಲೌಸ್ ಒಳಗಡೆ ನೀರು ಹೋಗ್ದಂಗೆ ನೋಡ್ಕೋಬೇಕು. ನೀರು ಹೋಗ್ದಂಗೆ ನೋಡಿಕೊಂಡು ವಾಶ್ ಮಾಡಿಕೊಂಡು ಮತ್ತೆ ನಾವು ತೆಗೆದು ಇಟ್ಕೊಂಡು ಮತ್ತೆ ರೀಯೂಸ್ ಮಾಡ್ಬೋದು. ಚೆನ್ನಾಗಿದೆ ಗ್ಲೌಸು. ಥ್ಯಾಂಕ್ ಯು.